ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹಾಯ್ ಎಲ್ಲರೂ ಹೇಗಿದ್ದೀರಾ? ಸೊ ಇಲ್ಲಿ ನೋಡಿ ನಾನು ಏನು ಮಾಡ್ತಿದ್ದೀನಿ ಅಂತ ಆಲ್ರೆಡಿ ನಿಮ್ಗೆ ಗೊತ್ತಾಗಿರ್ಬೋದು. ಸೊ ಇವತ್ತು ಆಲೂಗಡ್ಡೆಯಿಂದ ಆಲೂ ಮಟರ್ ಗ್ರೇವಿ ಮಾಡ್ತಾಯಿದ್ದೀನಿ. ಸೊ ಅದನ್ನು ಮಾಡೋಕ್ಕೆ ಇಲ್ಲಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಸೊ ನೋಡಿ, ಇಲ್ಲಿ ಒಂದು ಪಾತ್ರೆ ಇಟ್ಕೊಂಡು ಆಯಿಲ್ನ ಬಿಸಿ ಮಾಡಿಕೊಂಡು ಜೀರಿಗೆ, ಸಾಸಿವೆ ಮತ್ತು ಕರಿಬೇವಿನ ಹಾಕ್ಕೊಂಡು ನಂತರ ಈರುಳ್ಳಿನ ಹಾಕ್ಕೊಂಡು ಅದು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಸೊ ಇವತ್ತು ಏನು ಮಾಡಬೇಕು ತರಕಾರಿ ಏನೂ ಇರಲಿಲ್ಲ. ಸೊ ಒಂದು ಸ್ವಲ್ಪ ಆಲೂಗಡ್ಡೆ ಇತ್ತು, ಅದರ ಜೊತೆ ಸ್ವಲ್ಪ ಬಟಾಣಿ ಇತ್ತು. ಸೊ ಅದರಿಂದನೇ ಆಲೂ ಮಟರ್ ಗ್ರೇವಿ ಮಾಡಿದ್ರಾಯಿತು ಅಂಥೇಳಿ ಮಾಡ್ತಾಯಿದ್ದೀನಿ. ಸೈಡಲ್ಲಿ ನೋಡಿ, ಸೊ ಬೇಳೆ ಸಾಂಬಾರನ್ನ ಮಾಡ್ತಾಯಿದ್ದೀನಿ. ಸೊ ಇವಾಗಿದು ಚೆನ್ನಾಗಿ ಬೇಯ್ತಾ ಇದೆ. ಇವಾಗ ನಾವು ಸ್ವಲ್ಪ ಟೊಮೆಟೊನ ಕಟ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಹಾಕೋತಾ ಇದ್ದೀನಿ. ಸೊ ಇದನ್ನು ನೀಟಾಗಿ ಫ್ರೈ ಮಾಡ್ಕೋಬೇಕು, ಅಂದರೆ ಅದು ಚೆನ್ನಾಗಿ ಬೇಯೋವರೆಗೂ ಬೇಯಿಸ್ಬೋದು. ಸೊ ನೋಡ್ತಿದ್ದಿಲ್ಲ, ಇಲ್ಲಿ ಫುಲ್ ಮೆತ್ತಗಾಗಿದೆ ಇಲ್ಲ ಉಳ್ಳಾಗಡ್ಡಿ ಮತ್ತು ಟೊಮೆಟೊನೆಲ್ಲ. ಈ ರೀತಿ ಆದ ನಂತರ ನಾವು ಸ್ವಲ್ಪ ಅರಿಶಿನ ಹಾಕ್ಕೋಬೇಕು. ನಂತರ ಸ್ವಲ್ಪ ಉಪ್ಪು ಹಾಕ್ಕೊಂಡು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನಂತರ ನಾವು ಸ್ವಲ್ಪ ಹಸಿಮೆಣಸಿನ್ಕಾಯಿ ಪೇಸ್ಟ್ ಹಾಕೋತಾ ಇದ್ದೀನಿ. ನೀವು ಬೇಕಂದರೆ ಅಚ್ಕಾರದ ಪೌಡ್ರನ್ನು ಕೂಡ ಹಾಕೋಬೋದು, ನಿಮ್ಗೆ ಯಾವ್ದು ಬೇಕೋ ಅದನ್ನ ಹಾಕೊಳ್ಳಿ. ಸೊ ಈ ರೀತಿ ಹಸಿಮೆಣಸಿನ್ಕಾಯಿ ಪೇಸ್ಟ್ ಹಾಕೊಂಡ್ರೆ ಸ್ವಲ್ಪ ಅದು ಟೇಸ್ಟ್ ಡಿಫ್ರೆಂಟಾಗಿ ಬರುತ್ತೆ, ಫ್ಲೇವರ್ ಎಲ್ಲ ಹೀರ್ಕೊಳ್ಳುತ್ತೆ. ಹಾಗಾಗಿ ಹಸಿಮೆಣಸಿನ್ಕಾಯಿ ಪೇಸ್ಟ್ನ ಜಾಸ್ತಿ ಯೂಸ್ ಮಾಡಿ ಆಲೂ ಮಟರ್ ಗ್ರೇವಿ ಮಾಡುವಾಗ. ಸೊ ನೆಕ್ಸ್ಟು ನಾನು ಇಲ್ಲಿ ನೋಡಿ, ಹಸಿ ಬಟಾಣಿ ಅಂದರೆ ಇದು ಮಾರ್ಕೆಟಲ್ಲಿ ಸಿಗ್ತಿದ್ದು. ಸೊ ಅದನ್ನು ತೊಗೊಂಡು ಹಾಕ್ಕೊಳ್ತಾ ಇದ್ದೀನಿ. ನೀಟಾಗಿ ತೊಳ್ಕೊಂಡಿದ್ದೀನಿ ನಾನು ಸ್ವಲ್ಪ ಹೊತ್ತು ನೀರಲ್ಲಿ ಬಿಟ್ಟು, ಯಾಕಂದರೆ ಅದು ಕಲರ್ ಹಾಕಿರ್ತಾರೆ ನೋಡಿ, ಹಾಗಾಗಿ ಅದ್ರ ಕಲರ್ ಎಲ್ಲ ಹೋಗಲಿ ಅಂಥೇಳಿ ನೀರಲ್ಲಿ ಹಾಕಿ ಸ್ವಲ್ಪ ಹೊತ್ತು ಹಾಗೆ ಬಿಟ್ಟಿದ್ದೆ. ಸೊ ಇವಾಗ ನೀರಿಂದ ತೆಗೆದು ಇದರಲ್ಲಿ ಹಾಕೋಬೇಕು. ಸೊ ಬೇಕಂದರೆ ನೀವು ಒಣ ಬಟಾಣಿ ಏನಾದ್ರು ಇದ್ದರೆ ನೈಟು ನೆನೆಸಿಟ್ಟು ಹಾಕೋಬೋದು. ನಂತರ ನಾನು ಹಸಿ ಆಲೂಗಡ್ಡೆನ ನೀಟಾಗಿ ಮೇಲೆ ಸಿಪ್ಪೆ ತೆಗೆದು ಅದನ್ನ ನೀಟಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಇದರಲ್ಲಿ ಹಾಕೋತಾ ಇದ್ದೀನಿ. ಸೊ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ ನೀಟಾಗಿ, ಎಲ್ಲನೂ ಚೆನ್ನಾಗಿ ಮಿಕ್ಸ್ ಆಗೋ ರೀತಿ. ಸೊ ನೀವು ಬೇಕಂದರೆ ಆಲೂಗಡ್ಡೆನ ಕುದಿಸಿ ಕೂಡ ಹಾಕೋಬೋದು, ಇಲ್ಲಾಂದರೆ ಡೈರೆಕ್ಟಾಗಿ ಕಟ್ ಮಾಡಿ ಕೂಡ ಹಾಕೋಬೋದು. ಈ ರೀತಿ ಕಟ್ ಮಾಡಿ ಹಾಕ್ಕೊಂಡ್ರೂ ಇನ್ಸ್ಟಂಟಾಗಿ ರೆಡಿ ಆಗುತ್ತೆ. ಸೊ ಅದೇ ಡಬಲ್ ಕೆಲಸ, ಮೊದಲೇ ಕುದಿಸ್ಕೋಬೇಕು, ಆಮೇಲೆ ಹಾಕ್ಕೋಬೇಕು ಅದೆಲ್ಲ. ಸೊ ನನಗೆ ಈಸಿ ಯಾವುದು ಅನಿಸುತ್ತೋ ಅದನ್ನು ಮಾಡ್ತೀನಿ ನಾನು. ಇದು ಚಪಾತಿ ಮತ್ತು ರೊಟ್ಟಿ ಎಲ್ಲಕ್ಕೂ ಸೂಪರ್ ಕಾಂಬಿನೇಷನ್ ಆಗಿರುತ್ತೆ. ಸೊ ನಮ್ಮ ಮನೇಲಿ ಇವಾಗ ರೋಟಿ ಮಾಡಿದ್ದೀವಿ. ಸೊ ಇವಾಗ ಪಲ್ಯ ಎಲ್ಲ ರೆಡಿಯಾಗಿದೆ ಕುದ್ದು. ಸೊ ಸರ್ವ್ ಮಾಡ್ಕೊಂಡು ಊಟನೇ ಮಾಡ್ತಾಯಿದ್ದೀನಿ ನಾನು. ಸೊ ನೋಡ್ತಿದ್ದಿಲ್ಲ, ರೋಟಿ ಬಿಸಿ ರೊಟ್ಟಿ ಮಾಡಿದ್ರು, ಅದ್ರ ಜೊತೆ ನಾನು ಆಲೂ ಮಟರ್ ಗ್ರೇವಿ ಮಾಡಿದ್ದೀನಿ. ಸೂಪರಾಗಿದೆ. ಸೊ ಇದು ನಾನು ಚೆನ್ನಾಗಿ ಕುದಿಸ್ಕೊಂಡಿದ್ದೀನಿ. ನಾನು ಕುದಿಸ್ಕೊಂಡು ಆಫ್ ಮಾಡ್ಕೊಂಡ್ಬಿಟ್ಟಿದ್ದೆ ಗ್ಯಾಸ್ನ. ಸೂಪರಾಗಿದೆ ಟೇಸ್ಟ್ ಅಂತೂ. ಸೊ ಇದರಲ್ಲಿ ಸ್ವಲ್ಪ ಮಸಾಲೆ ಹಾಕಿದ್ದೆ ನಾನು, ಚಿಕನ್ದು ಗ್ರೇವಿ ಮಸಾಲ ಬರುತ್ತೆ ನೋಡಿ, ಚಿಕನ್ ಮಸಾಲ, ಅದನ್ನು ಹಾಕ್ಕೊಂಡಿದ್ದೆ. ಫುಲ್ ನಾನ್ ವೆಜ್ ಥರ ಫೀಲ್ ಬರ್ತಾಯಿದ್ದೀನಿ. ಟೇಸ್ಟು ಕೂಡ ಸಖತ್ತಾಗಿದೆ. ಸೊ ರೈಸ್ಗೆ, ಚಪಾತಿ, ರೊಟ್ಟಿ ಸೂಪರ್ ಕಾಂಬಿನೇಷನ್. ನೀವು ಯಾವುದ್ರ ಜೊತೆನಾದರೂ ಇದನ್ನು ತಿನ್ಬೋದು. ಸೊ ಇದು ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಇದೇ ರೀತಿ ಈಸಿ ರೆಸಿಪಿಯೊಂದಿಗೆ ಮತ್ತು ಡೈಲಿ ವ್ಲಾಗ್ ಜೊತೆ ಬರ್ತೀನಿ. ಸೊ ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ಸಿ ಯು ಸೂನ್.